ಡಾಕ್ಟರ್ ಶಶಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಹತ್ತಿಯ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟ್ರೇ, ಒಂದು ವಿಶೇಷವಾದ ರಾಷ್ಟ್ರಮಟ್ಟದ ಯೋಜನೆಯ ಮುಖ್ಯಸ್ಥರು ತಾವು. ನಿಮ್ಮ ಯೋಜನೆಯ ವೈಶಿಷ್ಟ್ಯತೆಗಳ ಬಗ್ಗೆ ಸ್ವಲ್ಪ ಮೊದಲಿಗೆ ಪರಿಚಯವನ್ನು ಮಾಡಿಕೊಡಿ. ಖಂಡಿತ ಸರ್. ಚಾಮರಾಜನಗರ ಜಿಲ್ಲೆಯಲ್ಲಿ ಹತ್ತಿ ಭಾಳ ಪ್ರಮುಖವಾದಂಥ ಬೆಳೆ. ಹಾಗಾಗಿ ಆ ಒಂದು ಸಂಬಂಧಪಟ್ಟ ಹಾಗೆ ಸಂಶೋಧನೆಯನ್ನು ಕೈಗೊಳ್ಳಲಿಕ್ಕೆ ಚಾಮರಾಜನಗರದ ಹರದನಹಳ್ಳಿ ಫಾರಮಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಈ ಒಂದು ಹತ್ತಿ ಸಂಶೋಧನಾ ಕೇಂದ್ರ ಕಳೆದ 2014-15ನೇ ಸಾಲಿನಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಸಂಶೋಧನಾ ಕೇಂದ್ರದ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಈ ಭಾಗದಲ್ಲಿ ರೈತರಿಗೆ ಅನುಕೂಲವಾಗಲಿಕ್ಕೆ ಹತ್ತಿಯಲ್ಲಿ ಏನೇನು ಸುಧಾರಿತ ಕ್ರಮಗಳನ್ನು ಕೈಗೊಳ್ಬೋದು ಅದರ ಬಗ್ಗೆ ಸಂಶೋಧನೆಯನ್ನು ಕೈಗೊಳ್ತಾ ಇದ್ದೀವಿ. ಮುಖ್ಯವಾಗಿ ಹೆಚ್ಚಿನ ಇಳುವರಿಯನ್ನು ರೈತರು ಗಳಿಸಲಿಕ್ಕೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅದರ ಬಗ್ಗೆ ಆಗ್ಬೋದು. ಮತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ಕೀಟಗಳ ಬಾಧೆ ಹತ್ತಿಯಲ್ಲಿ ಕಂಡುಬರ್ತದೆ. ಅದನ್ನು ಯಾವ ರೀತಿಯಾಗಿ ನಾವು ಅದನ್ನು ನಿರ್ವಹಣೆ ಮಾಡಬೇಕು ಅದರ ಬಗ್ಗೆ ನಾವು ಸಂಶೋಧನೆಯನ್ನು ಕೈಗೊಳ್ತಾ ಇದ್ದೀವಿ. ಅದರ ಜೊತೆಗೆ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸುವುದರದ್ದು ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸರ್. ಹತ್ತಿಯನ್ನು ಬೇಸಾಯ ಮಾಡೋದಕ್ಕೆ ಸೂಕ್ತವಾದ ಬಿತ್ತನೆಯ ಕಾಲ? ಹತ್ತಿಯನ್ನು ಪ್ರಮುಖವಾಗಿ ಮುಂಗಾರಿನಲ್ಲಿ ಬೆಳೆಯಲಾಗ್ತಾ ಇದೆ. ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಜೂನ್ ತಿಂಗಳಿಂದ ಪ್ರಾರಂಭ ಆಗ್ತದೆ. ಆದರೆ ನಮ್ಮದೊಂದು ವಿಶಿಷ್ಟವಾದಂತಹ ಸಂದರ್ಭ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಹತ್ತಿಯನ್ನು ಬಿತ್ತನೆಯನ್ನು ಏಪ್ರಿಲ್ ತಿಂಗಳಿಂದ ಪ್ರಾರಂಭಗೊಂಡು ಮೇ 15ರವರೆಗೆ ಪೂರ್ವ ಮುಂಗಾರಿನ ಮಳೆಯನ್ನು ಅನುಸರಿಸಿ ಬಿತ್ತನೆ ಕೈಗೊಳ್ತಕ್ಕಂಥದ್ದು ಸಾಮಾನ್ಯವಾದ ವಾಡಿಕೆ. ಆದರೂ ಕೂಡ ಉತ್ತಮ ಇಳುವರಿಗಾಗಿ ಹತ್ತಿಯನ್ನು ಜೂನ್ 15ರ ತನಕ ನಾವು ಬಿತ್ತನೆಯನ್ನು ಕೈಗೊಳ್ಳಬಹುದು ಸರ್. ಅಂದರೆ ಜೂನ್ 15ರವರೆಗೂ ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ. ಉತ್ತಮ ಇಳುವರಿ ಗಳಿಸಲು ಜೂನ್ 15ರವರೆಗೆ ಬಿತ್ತನೆ ಮಾಡ್ಬೋದು. ಸ್ವಲ್ಪ ತಡವಾದರೆ, ಮಳೆಯ ಸ್ವಲ್ಪ ಕುಂಠಿತಗೊಂಡು ತಡವಾದರೆ ಜುಲೈ 15ರ ತನಕ ಕೂಡ ಹತ್ತಿಯನ್ನು ನಾವು ಬಿತ್ತನೆಯನ್ನು ಕೈಗೊಳ್ಳಬಹುದು. ಹತ್ತಿಯ ತಳಿಗಳು ಮತ್ತು ಅದರ ವಿಶೇಷತೆಗಳು? ಹತ್ತಿ ತಳಿಗಳಲ್ಲಿ ಸಾಕಷ್ಟು ಇವತ್ತು ಖಾಸಗಿ ತಳಿಗಳು ಇದ್ದಾವೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 90%ಕ್ಕಿಂತ ಹೆಚ್ಚು ಜನ ಇವತ್ತು BT ಹತ್ತಿ ತಳಿಯನ್ನು ಬೆಳೆಯಲಾಗ್ತಾ ಇದೆ. ಸುಮಾರು 2002ನೇ ಇಸ್ವಿಯಿಂದ ಹಿಂದಕ್ಕೆ ನಮ್ಮಲ್ಲಿ ಸ್ಥಳೀಯ ತಳಿಗಳನ್ನು ಬೆಳೆಯಲಾಗ್ತಾಯಿತ್ತು. ಪ್ರಮುಖವಾಗಿ DCH 32 ಅಂತಕ್ಕಂಥ ತಳಿಯನ್ನು ಬೆಳೆಯಲಾಗ್ತಾಯಿತ್ತು. ಈಗ ಸಾಕಷ್ಟು ಸುಧಾರಿತ ತಳಿಗಳು, ಮುಖ್ಯವಾಗಿ BT ಹತ್ತಿ ತಳಿಗಳು ಸಾಕಷ್ಟು ಇರೋದ್ರಿಂದ ಬಹುತೇಕ ರೈತರು ಎಲ್ಲ ಕೂಡ ಖಾಸಗಿ BT ಹತ್ತಿ ತಳಿಯನ್ನು ಬೆಳೆಯಲಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಬಾಹುಬಲಿ ಅಂತಕ್ಕಂಥ ತಳಿ ಇರ್ಬೋದು, ಪುಲಿ ಅಂತಕ್ಕಂಥ ತಳಿ ಇರ್ಬೋದು, ನುಜುವೀಡು ಸಂಸ್ಥೆಯ ತಳಿ ಇರ್ಬೋದು, ಅಥವಾ ಇಂಡೋ ಅಮೆರಿಕನ್ ಸಂಸ್ಥೆಯ ತಳಿ ಇರ್ಬೋದು. ಹೀಗೆ ಸಾಕಷ್ಟು ಖಾಸಗಿ ಕಂಪನಿಗಳ ತಳಿಗಳು ಲಭ್ಯ ಇದ್ದಾವೆ. ಅದನ್ನು ರೈತರು ಕೂಡ ಆಯ್ಕೆ ಮಾಡಿಕೊಂಡು ಉತ್ತಮವಾದಂಥದ್ದನ್ನು ಬೆಳಿಬಹುದು ಸರ್. ಒಂದಷ್ಟು ಪ್ರದೇಶಗಳಲ್ಲಿ ಸಾವಯವ ಕೃಷಿ ಮಾಡೋರು DCH 32 ಇವತ್ತಿಗೂ ಬಳಸ್ತಾ ಇದ್ದಾರೆ ಅನ್ನೋ ಒಂದು ಮಾತಿದೆ. DCH 32 ಇವತ್ತಿಗೂ ಬಳಕೆಯಲ್ಲಿ ಇದೆಯಾ? ಖಂಡಿತ ಇದೆ ಸರ್. ಬೀಜವೂ ಕೂಡ ಲಭ್ಯ ಇದ್ದಾವೆ. ಧಾರವಾಡದ ಕರ್ನಾಟಕ ರಾಜ್ಯ ಬೀಜ ನಿಗಮದಲ್ಲಿ DCH 32 ಬೀಜ ಲಭ್ಯ ಇದೆ. ರೈತರು ಅವರ ಸಂಪರ್ಕಗೊಂಡು ಅವರಿಂದ ಆ ಬೀಜವನ್ನು ಖರೀದಿ ಮಾಡಿ ಇವತ್ತಿಗೂ ಕೂಡ ಬೆಳಿಬೋದು. ಏನು ಈ ತಳಿಯ ವಿಶೇಷ ಸರ್? ವಿಶೇಷ ಅಂತ ಏನು ಹೇಳಿದ್ರೆ, ಇದು ಅತಿ ಉದ್ದನೆ ಎಳೆ ಉಳ್ಳ ತಳಿ. ಹಾಗಾಗಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ದರ ಸಿಗುತ್ತೆ ರೈತರಿಗೆ. ಹಾಗಾಗಿ ಇದು ಆಮೇಲೆ ದೀರ್ಘಾವಧಿ ತಳಿ, ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ತಳಿ. ರೈತರಿಗೆ ಹೆಚ್ಚಿನ ಒಂದು ಆದಾಯ ಗಳಿಸುವ ನಿಟ್ಟಿನಲ್ಲಿ ಈ ತಳಿಯನ್ನು ಬೆಳಿಬೋದು. ಸುಮಾರು ಇದರ ಅವಧಿ ಬಂದ್ಬಿಟ್ಟು 180ರಿಂದ 210 ದಿವಸ. ಹಾಗಾಗಿ ಈ ತಳಿಗಳು ಏನು ನಮ್ಮ ಭಾಗದಲ್ಲಿ ಅನುಕೂಲತೆ ಏನಂತ ಹೇಳಿದ್ರೆ, ಮುಂದಾಗಿ ಬಿತ್ತನೆಯನ್ನು ಕೈಗೊಳ್ತಕ್ಕಂಥದ್ದು. ಏಪ್ರಿಲ್ ತಿಂಗಳಲ್ಲಿ ಯಾಕೆ ನಾವು ಬಿತ್ತನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಅದು ದೀರ್ಘಾವಧಿ ಬೆಳೆ. 180 ದಿವಸದಿಂದ 210 ದಿವಸವರೆಗೆ ಅದರ ಅವಧಿ ಇರೋದ ಕಾರಣ ನಾವು ಮುಂದಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು ಭಾಳ ಸೂಕ್ತ. ಈ BT ತಳಿಗಳ ವೈಶಿಷ್ಟ್ಯತೆ ಹೇಳಿ ಸರ್. ಮೊದಲೆಲ್ಲ ಸಿಂಗಲ್ BT ಅಂತೇನೋ ಬಂತು, ಆಮೇಲೆ ಡಬಲ್ BT. ಯಾವ ರೀತಿ ಅದರಲ್ಲಿ ಏನು ತಳಿಯ ಒಂದು ಅಭಿವೃದ್ಧಿ ಆಗ್ತಾ ಇದೆ? ತಾವು ಈಗಾಗಲೇ ಕೇಳಿದಂಗೆ DCH 32 ತಳಿಯನ್ನು ನಾವು ಯಥೇಚ್ಛವಾಗಿ ಬೆಳೆಯಲಾಗ್ತಾ ಇತ್ತು. ಅದಕ್ಕೆ ಪ್ರಮುಖವಾಗಿ ಕಾಯಿ ಕೊರಕ ಬಾಧೆ ಸಾಕಷ್ಟು ಕಂಡು ಬರ್ತಾ ಇತ್ತು. ಹಾಗಾಗಿ ರೈತರು ಸುಮಾರು 40-50% ಏನು ಬೇಸಾಯ ವೆಚ್ಚ ಅಂತ ಹೇಳ್ತೀವಿ ಅದೆಲ್ಲವೂ ಕೂಡ ಆ ಒಂದು ಕೀಟ ನಿರ್ವಹಣೆಗೆ ಖರ್ಚು ಆಗ್ತಾಯಿತ್ತು. ಇದನ್ನು ಮನೆಗೊಂಡು ಸಂಶೋಧನಾ ಕೇಂದ್ರಗಳು ಮತ್ತು ಖಾಸಗಿ ಸಂಸ್ಥೆಗಳು ಸುಮಾರು 2002ನೇ ಇಸ್ವಿಯಲ್ಲಿ BT ಹತ್ತಿ ತಳಿಯನ್ನು ಬಿಡುಗಡೆ ಮಾಡಿದ್ವು ದೇಶದೆಲ್ಲೆಡೆ. ಇದರ ಉದ್ದೇಶ ಏನಂತಂದರೆ, ಒಂದು ಮಣ್ಣಿನಲ್ಲಿರ್ತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಾಣುವನ್ನು ಅದಕ್ಕೆ ಬೀಜಕ್ಕೆ ಅದನ್ನು ಸೇರಿಸಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಇದರ ಅನುಕೂಲ ಏನಂತಂದರೆ, ಆ ಒಂದು ಸೂಕ್ಷ್ಮಾಣು ಜೀವಾಣು ಏನಿದೆಯಲ್ಲ ಬೆಳೆಯಲ್ಲಿ
ಆ ಒಂದು ಪಾಯ್ಸನಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಮಾಡ್ತಕ್ಕಂಥದ್ದು. ಅಂದರೆ ಈ ಕೀಟವನ್ನು ಏನು ಬರ್ತದೆ ಅದನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಮತ್ತು ಮುಖ್ಯವಾಗಿ ಕಾಯಿ ಕೊರಕ ಏನು ಕಂಡು ಬರ್ತದೆ ಅದನ್ನು ಈ BT ಹತ್ತಿ ತಳಿಗಳಲ್ಲಿ ಕಂಡು ಬರೋಲ್ಲ. ಸೊ ಆ ಕಾರಣಕ್ಕೋಸ್ಕರ ಅದು ಆ ಅಂಶ ರಸ ಇರೋ ಕೀಟಗಳಾಗಿರ್ಬೋದು ಅಥವಾ ಇತರ ಕೀಟಗಳಾಗಿರ್ಬೋದು ಅದರ ಮೇಲೆ ಅದು ಪರಿಣಾಮವನ್ನು ಬೀರಲ್ಲ. ಅದು ಮುಖ್ಯವಾಗಿ ಕಾಯಿ ಕೊರಕ ಅಂತ ಏನು ಬರ್ತದೆ ಅದಕ್ಕೆ ಮಾತ್ರ ಅದು ನಿರ್ವಹಣೆಯನ್ನು ಮಾಡ್ಬೋದು. ಅಲ್ಲ, ಅದರಲ್ಲೂ ಸುಧಾರಣೆಗಳಾಗ್ತಾ ಇದೆಯಾ BT ತಳಿಗಳಲ್ಲೂ? ಖಂಡಿತ ಸರ್. ಮೊದಲನೇದಾಗಿ ಪ್ರಾರಂಭದಲ್ಲಿ ನಮಗೆ BG1 ಅಂತ ಬಂತು, ಅನಂತರ ಈಗ BG2 ಅಂತ ಇದೆ. ಆ ಥರ ಸಾಕಷ್ಟು ಮುಂದೆ BG3 ಕೂಡ ಬರ್ಬೋದು. ಸೊ ಪ್ರಮುಖವಾಗಿ ಅದರಲ್ಲಿ 3 ಥರ ಕಾಯಿ ಕೊರಕ ಇದೆ. ಅಮೆರಿಕನ್ ಕಾಯಿ ಕೊರಕ ಇರ್ಬೋದು, ಕಪ್ಪು ಚುಕ್ಕೆ ಕಾಯಿ ಕೊರಕ ಇರ್ಬೋದು, ಅಥವಾ ಗುಲಾಬಿ ಕಾಯಿ ಕೊರಕ ಇರ್ಬೋದು. ಸೊ ಇವುಗಳ ನಿರ್ವಹಣೆಗೆ ನಿರಂತರವಾದ ಸಂಶೋಧನೆಗಳು ನಡೀತಾ ಇದ್ದಾವೆ. BT ಇದರಲ್ಲೂ ಕೂಡ ಸಾಕಷ್ಟು ಸಂಶೋಧನೆಗಳು ಮುಂದೆ ಕೂಡ ಕಂಡು ಬರ್ಬೋದು. ಸರ್, ತಾವು ಏನಾದರೂ ತಳಿ ಪ್ರಯೋಗಗಳನ್ನು ನಡೆಸ್ತಾ ಇದ್ದೀರಿ? ಖಂಡಿತ ಸರ್. ನಮ್ಮಲ್ಲಿ ಸಾಕಷ್ಟು ತಳಿಗಳನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ದೇಶಿ ತಳಿಗಳಿರ್ಬೋದು ಮತ್ತು BT ಹತ್ತಿ ತಳಿಗಳು ನಾವು ಕೂಡ ಸಾಕಷ್ಟು ನಮ್ಮ ಕೇಂದ್ರದಲ್ಲ, ಸೊ ಭಾರತದ ಎಲ್ಲ ಕಡೆ ಒಂದು ಅನುಕೂಲ ಇರತಕ್ಕಂಥ ಸಾಕಷ್ಟು ಸಂಶೋಧನಾ ಕೇಂದ್ರಗಳಲ್ಲಿ ಈ ಪಬ್ಲಿಕ್ ಸೆಕ್ಟರಲ್ಲೂ ಕೂಡ ಈ ಒಂದು ಸಂಶೋಧನೆಯನ್ನು ಕೈಗೊಳ್ಳಲಾಗ್ತಾ ಇದೆ ಸರ್. ಬಣ್ಣದ ಹತ್ತಿ ಬಗ್ಗೆ ಒಂದಷ್ಟು ಪ್ರಸ್ತಾಪ ಬಂತು. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ಅಲ್ಲಿರೋ ಒಬ್ಬರ ವಿಜ್ಞಾನಿ ಬಣ್ಣದ ಹತ್ತಿ ತಳಿಯನ್ನು ಕೂಡ ಅಭಿವೃದ್ಧಿಪಡಿಸಿದ್ರು ಅಂತ. ಅದು ಜನಪ್ರಿಯ ಆಗಲಿಲ್ವಾ ಸರ್? ಖಂಡಿತ ಇದೆ ಸರ್. ಈಗಲೂ ಕೂಡ ಅದನ್ನು ಸಾಕಷ್ಟು ರೈತರು ಬೇರೆ ರಾಜ್ಯಗಳಲ್ಲಿ ಬೆಳೀಲಾಗ್ತಾ ಇದೆ. ಈಗ ಮಹಾರಾಷ್ಟ್ರ ಅಂತ ಕೇಳಿರ್ಬೋದು. ನಮ್ಮಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ರಾಜ್ಯ ಅಂದರೆ ಮಹಾರಾಷ್ಟ್ರ. ಸುಮಾರು 40 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ಬರೀ 7 ಲಕ್ಷ ಎಕರೆ ಪ್ರದೇಶದಲ್ಲಿ ಅಷ್ಟೇ ನಾವು ಬೆಳೀತಾ ಇದ್ದೀವಿ. ಅಲ್ಲೂ ಕೂಡ ಡಾಕ್ಟರ್ MM ಖಾದಿ ಅಂತ ಏನಿದಾರಲ್ಲ ಅವರು ಈ ತಳಿಯನ್ನು ಅಭಿವೃದ್ಧಿಪಡಿಸಿದರು. ಈಗಲೂ ಕೂಡ ಸಾಕಷ್ಟು ಭಾಗದಲ್ಲಿ ಅಲ್ಲಲ್ಲಿ ತುಂಬ ವ್ಯಾಪಕವಾದ ಪ್ರದೇಶದಲ್ಲಿ ಬೆಳೀತಾ ಇಲ್ಲ, ಅಲ್ಲಲ್ಲಿ ಈ ತಳಿಯನ್ನು ಬೆಳೀತಾ ಇದ್ದಾರೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನಿದೆಯಲ್ಲ ಅವರು ಕೂಡ ಅದನ್ನು ಕೊಂಡುಕೊಳ್ತಾ ಇದ್ದಾರೆ ಸರ್. ನಮ್ಮಲ್ಲೂ ಅವಕಾಶ ಇದೆಯಾ ಬೆಳೆಯೋದಕ್ಕೆ? ಖಂಡಿತ ಇದೆ ಸರ್. ರೈತರು ಆಸಕ್ತಿ ತೋರಿಸಿದ್ರೆ ಅದನ್ನು ಬೆಳಿಬೋದು. ನೀವೇನಾದರೂ ಪ್ರಯೋಗ ಮಾಡಿದ್ದೀರಾ ಇದನ್ನು ರೈತರ ಜಮೀನಲ್ಲಿ ಬೆಳೆಸಿ? ಇಲ್ಲ, ಖಂಡಿತ ಇಲ್ಲ ಸರ್. ರೈತರು ಆಸಕ್ತಿ ತೋರಿಸಿದ್ರೆ ಖಂಡಿತವಾಗಿ ನಾವು ಬೀಜವನ್ನು ಅವರಿಗೆ ತಲುಪಿಸಿ ಅದರ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ತಿಳ್ಕೊಡೋದಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀವಿ. ಸರ್, ಹತ್ತಿ ಬೆಳೆಯೋದಕ್ಕೆ ಸೂಕ್ತವಾದಂತಹ ಮಣ್ಣಿನ ಗುಣಧರ್ಮಗಳು ಮತ್ತು ಭೂಮಿಯ ಒಂದು ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತೀರಿ? ಸೊ ಹತ್ತಿಯನ್ನು ಬಹುತೇಕ ಎಲ್ಲ ಮಣ್ಣಿನಲ್ಲೂ ಬೆಳಿಬೋದು ಸರ್. ಮರಳು ಮಿಶ್ರಿತ ಮಣ್ಣಾಗಿರ್ಬೋದು ಅಥವಾ ಮರಳು ಮಿಶ್ರಿತ ಗೋಡು ಮಣ್ಣಾಗಿರ್ಬೋದು, ಅಂಟು ಮಣ್ಣಾಗಿರ್ಬೋದು, ಎಲ್ಲ ಮಣ್ಣುಗಳಲ್ಲೂ ಬೆಳಿಬೋದು. ಆದರೆ ಆಳವಾದ ಕಪ್ಪು ಮಣ್ಣು ಈ ಬೆಳೆಗೆ ಸೂಕ್ತ. ಸೊ ಇದು ದೀರ್ಘಾವಧಿ ಬೆಳೆಯಾಗಿರೋದ್ರಿಂದ ಮತ್ತು ಬೇರು ಭಾಳ ಆಳವಾಗಿ ಬೆಳೆಯೋದ್ರಿಂದ ಸೊ 1-2 ಬಾರಿ ಆಳವಾದ ಉಳುಮೆಯನ್ನು ಮಾಡಬೇಕಾಗುತ್ತೆ ರೈತರು. ತದನಂತರ 1-2-3 ಬಾರಿ ಉಳುಮೆಯನ್ನು ಮಾಡಿ ನೆಲವನ್ನು ಸಮಾನಾಗಿ ಮಾಡಿಕೊಂಡಿರೋದ್ರ ಮುಖಾಂತರ ಭೂಮಿಯನ್ನು ಸಿದ್ಧತೆ ಮಾಡ್ಕೊಳ್ಬೋದು ಸರ್. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಕೇಳುಗರೆ, ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಇದೇ ತಿಂಗಳ 12ನೇ ತಾರೀಕು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ MH ಮರಿಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ, ನಂತರ ಬಹುಮಾನ ವಿತರಣಾ ಸಮಾರಂಭ ನಡೆಯಲಿದೆ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು. ಸರಣಿಯ ಕೇಳುಗರು, ಆಸಕ್ತರು ಇದೇ ತಿಂಗಳ 12ನೇ ತಾರೀಖಿನಂದು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ MH ಮರಿಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿರುವ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಬಹುದು. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು, ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಬಿತ್ತನೆ ಬೀಜದ ಪ್ರಮಾಣ ಏನು ಬಳಕೆ ಮಾಡಬೇಕು ಮತ್ತು ಬೀಜೋಪಚಾರದ ಕ್ರಮಗಳು? ಬಿತ್ತನೆ ಬೀಜ 1 ಎಕರೆಗೆ ಸುಮಾರು 1 kg ಅಷ್ಟು ಬೇಕಾಗುತ್ತೆ. ಗುಂಜು ಸಹಿತವಾಗಿದ್ದರೆ. ಗುಂಜು ರಹಿತವಾಗಿದ್ದರೆ ಸುಮಾರು 450 ಗ್ರಾಮಿಂದ 500 ಗ್ರಾಮು ಸಾಕಾಗುತ್ತೆ. ಸೊ ಬೀಜವನ್ನು ಆಯ್ಕೆ ಮಾಡ್ಕೊಂಡ ತಕ್ಷಣ ನಾವು ಅದಕ್ಕೆ ಬೀಜೋಪಚಾರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಬೀಜೋಪಚಾರ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಅಂತಂದರೆ, ಬೀಜ ಅಂದರೆ ಸಮಾನಾಗಿ ಮೊಳಕೆ ಹೊಡೆಯೋದ್ರ ಮುಖಾಂತರ ಮತ್ತು ಪೋಷಕಾಂಶಗಳನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಅದು ಒಂದು ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ. ಸೊ ಬೀಜೋಪಚಾರಕ್ಕೆ ಖಾಸಗಿ ತಳಿಗಳಲ್ಲಿ ತಾವೇನು ರೈತರು ಬಳಸ್ತಾ ಇದ್ದಾರೆ, ಅದೀಗಾಗಲೇ ಖಾಸಗಿ ಸಂಸ್ಥೆಗಳೇ ಬೀಜೋಪಚಾರ ಮಾಡಿರ್ತಾರೆ. ಪ್ರಮುಖವಾಗಿ ಈ ಒಂದು ಹತ್ತಿಗೆ ರಸಹೀರುವ ಕೀಟ ಬಾಧೆ ಅತಿ ಹೆಚ್ಚವಾಗಿ ಬರ್ತದೆ. ಹಾಗಾಗಿ ಪ್ರಾರಂಭದ 1 ತಿಂಗಳವರೆಗೆ
ಆ ರಸ ಇರುವ ಕೀಟಗಳನ್ನು ನಿಯಂತ್ರಣದಲ್ಲಿಡೋಕ್ಕೆ ಒಂದು ಇಮಿಡಾಕ್ಲೋಪ್ರಿಡ್ ಅಂತಕ್ಕಂಥ ಒಂದು ರಾಸಾಯನಿಕವಾದಂಥ ಕೀಟನಾಶಕವನ್ನು ಅದು ಬೀಜೋಪಚಾರ ಮಾಡಿರ್ತಾರೆ. ಅಥವಾ ರೈತರು ಸ್ವತಃ ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರೆ ಅವರು ಅದನ್ನು ಗೌಚ್ ಅಂತ ಒಂದು ಕೆಮಿಕಲ್ ಸಿಗ್ತದೆ, ಅದನ್ನು 1 kg ಬೀಜಕ್ಕೆ 10 ಗ್ರಾಮ್ನಂತೆ ಬೆರೆಸಿ ಅದನ್ನು ಬಿತ್ತನೆಯನ್ನು ಕೈಗೊಳ್ಬೋದು. ಇದರಿಂದ ಸಮಾನಾಗಿ ಮೊಳಕೆ ಹೊಡಿತದೆ, ಜೊತೆಗೆ ಸಸಿಗಳು ಸಮಾನಾಗಿ ಬೆಳವಣಿಗೆ ಆಗ್ತದೆ, ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಕೂಡ ರೈತರು ಗಳಿಸಬಹುದು. ಯಾವ ಅಂತರದಲ್ಲಿ ಬಿತ್ತನೆ ಮಾಡ್ಕೋಬೇಕು ಮತ್ತು ಬಿತ್ತನೆ ಮಾಡುವ ವಿಧಾನ? ಬಿತ್ತನೆಯನ್ನು ಸಾಲಿಂದ ಸಾಲಿಗೆ ಮಳೆಯಾಶ್ರಿತ ಪ್ರದೇಶದಲ್ಲಾದರೆ ಸಾಲಿಂದ ಸಾಲಿಗೆ 3 ಅಡಿ ಅಂತರ ಮತ್ತು ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರದಲ್ಲಿ ಬಿತ್ತನೆಯನ್ನು ಮಾಡಬೇಕಾಗ್ತದೆ. ನೀರಾವರಿಯಲ್ಲಿ ರೈತರು ಬೆಳೀತಕ್ಕಂಥವರು ಸಾಲಿಂದ ಸಾಲಿಗೆ 4 ಅಡಿ ಅಂತರ ಮತ್ತು ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರದಲ್ಲಿ ಬಿತ್ತನೆಯನ್ನು ಮಾಡಬೇಕು. ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ, ಅಂದರೆ ಮಣ್ಣು ಫಲವತ್ತತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಂತರವನ್ನು ಸ್ವಲ್ಪ ಯಥೇಚ್ಛವಾಗಿ ಮಾಡ್ಕೋಬಹುದು. ಅದು ಮಣ್ಣಿನ ಫಲವತ್ತತೆ ಕಡಿಮೆ ಇದ್ದರೆ ಅಂತರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗ್ತದೆ. ಸೊ ಬಹುತೇಕ ನಮ್ಮ ರೈತರು 3 ಅಡಿ ಅಂತರದಲ್ಲಿ ಬೆಳೀತಾ ಇದ್ದಾರೆ. ಅದು ಎಲ್ಲ ಒಂದು ಮಣ್ಣಿನ ಗುಣಧರ್ಮಕ್ಕೂ ಅದು ಸೂಕ್ತವಾಗುವುದಿಲ್ಲ. ಹಾಗಾಗಿ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ನೀವು ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಬೀಟಿ ಬೆಳೆಯುವಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಈ ತೊಗರಿನೋ ಅಥವಾ ಬೇರೆ ಯಾವುದೋ ಬೀಜ ಕೊಟ್ಟಿರ್ತಾರೆ, ಅದನ್ನು ಕೂಡ ಸುತ್ತ ಹಾಕ್ಕೋಬೇಕು ಅಂತ ಹೇಳಲಾಗತ್ತೆ. ಅಥವಾ ಬೀಟಿ ಹತ್ತಿನೇ ಹಾಕಿದ್ರೂ ಒಳ್ಳೆಯದು ಅಂತ ಯಾವ ಕಾರಣಕ್ಕೆ ಅಥವಾ ಯಾತಕ್ಕೆ ಈ ಒಂದು ವಿಧಾನ ಅನುಸರಿಸಬೇಕು ಅಂತೀರಿ? ಕಳೆದ ಕೆಲವು ವರ್ಷಗಳ ಹಿಂದೆ ಈ ಒಂದು ಪದ್ಧತಿ ರೂಢಿಯಲ್ಲಿದೆ. ಬೀಟಿ ಹತ್ತಿ ಜೊತೆಗೆ ಬೀಟಿ ಹತ್ತಿಯನ್ನು ಕೂಡ ಸುಮಾರು 50 ಗ್ರಾಮು ಅದನ್ನು ಬೀಜೋಪಚಾರ ಮಾಡದೆ ಅದನ್ನು ಅದೇ ಪ್ಯಾಕೆಟ್ನಲ್ಲಿ ಕೊಡ್ತಾಯಿದ್ರು. ಇದು ಮುಂದೆ ಆ ಬೀಟಿಯಿಂದ ತೊಂದರೆಗಳು ಆಗಬಾರ್ದು ಅಂಥೇಳಿ ಅದನ್ನು ಒಂದು ತಾಂತ್ರಿಕತೆಯನ್ನು ಅಭಿವೃದ್ಧಿಪಡಿಸಿ ಕೊಟ್ಟಿದ್ದರು. ಸೊ ಅದನ್ನು ಹೊಲದ ಸುತ್ತಲೂ ಒಂದು 4-5 ಸಾಲು ಬೆಳಿಬೇಕಾಗಿದ್ದು. ಆದರೆ ಬಹುತೇಕ ರೈತರು ಅದು ಸರಿಯಾಗಿ ಇಳುವರಿ ಬರ್ತಾ ಇಲ್ಲ ಅಥವಾ ಇನ್ನೊಂದು ಯಾವುದೋ ಕಾರಣಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ಆ ಒಂದು ಕ್ರಮವನ್ನು ಅನುಸರಿಸ್ತಾ ಇಲ್ಲ. ಸೊ ಇದನ್ನು ಬೆಳೀತಕ್ಕಂಥದ್ದು ಭಾಳಷ್ಟು ಪ್ರಾಮುಖ್ಯತೆ ಇದೆ. ಈಗ ಒಂದು ವೇಳೆ ಬೀಟಿ ಒಂದು ನಿರೋಧಕತೆಯನ್ನು ಹೊಂದ್ಬಿಟ್ರೆ ಈ ಒಂದು ಕೀಟ ರೋಗಕ್ಕೆ ಮುಂದೆ ಬೀಟಿ ಹತ್ತಿಯ ಬೆಳೆಯನ್ನು ಬೆಳೆಯಲಾಗ್ತಾ ಇರ್ತಕ್ಕಂಥ ಸಂದರ್ಭ ಬರ್ಬೋದು. ಹಾಗಾಗಿ ಅದನ್ನು ಈ ಒಂದು ತಾಂತ್ರಿಕತೆಯನ್ನು ಬೆಳಿಲೇಬೇಕು ಅಂತೇಳಿ ಮಾಡಿದ್ದು. ಆದರೆ ಬಹುತೇಕ ರೈತರು ಅದನ್ನು ಬೆಳೀತಾ ಇರಲಿಲ್ಲ. ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇ ಬೀಜವನ್ನು ಅದರ ಜೊತೆಗೆ ಬೆರೆಸಿ ಎರಡೂ ಕೂಡ ಒಂದೇ ಥರ ಕಾಣುವ ಹಾಗೆ ಕೊಟ್ಟಿದ್ದಾರೆ. ಹೌದಾ? ಹೌದು ಸರ್. ಅಂದರೆ ಅದರಲ್ಲಿ ಕೆಲವು ಬೀಟಿನೂ ಇರುತ್ತೆ, ಕೆಲವು ನಾನ್ ಬೀಟಿನೂ ಕೂಡ ಇರ್ತದೆ. ಇದು ಬಹಳ ಪ್ರಮುಖವಾದಂಥದ್ದು. ರೈತರು ಬೇರೆ ಬೇರೆ ಕೊಟ್ಟಾಗ ಅದನ್ನು ಬಳಸ್ತಾ ಇರ್ತಕ್ಕಂಥದ್ದು ಜಾಸ್ತಿ ಇತ್ತು. ಸೊ ಅದಕ್ಕಂದ್ರೆ ಗಿಡದ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇತ್ತು. ಇದು ಯಾವುದೋ ಬೆರಕೆ ಬೀಜ ಅಂತ ತಿಳ್ಕೊಂಡು ಅದನ್ನು ಅವರು ವಿರೋಧ ಮಾಡ್ತಾಯಿದ್ರು. ಈಗ ಆ ಒಂದು ಬೀಜವನ್ನು ಈ ಬೀಜದ ಜೊತೆಗೇ ಮಿಶ್ರಣ ಮಾಡಿಕೊಡೋದ್ರಿಂದ ಅದನ್ನು ಬೆಳೆಯಲೇಬೇಕಾಗ್ತದೆ. ಅಂದರೆ ಮಧ್ಯದಲ್ಲಿ ಯಾವುದೋ ಒಂದು ಗಿಡಕ್ಕೆ ಹುಳ ಬಿದ್ದಿದ್ರೆ ಅವ್ರು ಹೆದರ್ಕೊಳ್ಳೋದು ಬೇಡ. ಖಂಡಿತ ಬೇಡ. ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಿಸ್ಬೋದು. ಅದರ ಬಗ್ಗೆ ರೈತರು ಗಾಬರಿ ಆಗ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ಹತ್ತಿ ಒಳಗಡೆ ಬಹಳಷ್ಟು ಅಂತರ ಬೆಳೆಗಳನ್ನು ಬೆಳ್ಕೋಬಹುದು ಅಂತ ಒಂದಷ್ಟು ಪ್ರಯತ್ನಗಳನ್ನು ರೈತರು ಮಾಡಿದರು. ತೊಗರಿ, ಬೆಂಡೆ ಈ ಥರದ್ದು. ನೀವು ಏನಾದರೂ ಸಜೆಸ್ಟ್ ಮಾಡ್ತೀರಾ? ಖಂಡಿತ ಸಜೆಸ್ಟ್ ಮಾಡ್ತೀವಿ ಸರ್. ಬಹುತೇಕ ನಮ್ಮ ದೇಶದಲ್ಲಿ ಸುಮಾರು 67ಕ್ಕಿಂತ ಅಥವಾ 70% ಹೆಚ್ಚು ಹತ್ತಿಯನ್ನು ಮಳೆಯಾಶ್ರಯದಲ್ಲೇ ಬೆಳೆಯಲಾಗ್ತಾ ಇದೆ. ಸೊ ಮುಖ್ಯವಾಗಿ ಈ ಬೆಳೆ ಭಾಳ ದೀರ್ಘಾವಧಿ ಬೆಳೆ, 180ರಿಂದ 210 ದಿವಸದ ತನಕ ಅದು ಅವಧಿ ಇದೆ. ಆಮೇಲೆ ಬಿತ್ತನೆ ಅಂತರನೂ ಕೂಡ ದೊಡ್ಡದಾಗಿದೆ, 3 ಅಡಿ ಅಂತರದಲ್ಲಿ ಬಿತ್ತನೆ ಮಾಡ್ತೀವಿ. ಹಾಗಾಗಿ ಸಾಕಷ್ಟು ಸುಧಾರಿತವಾದಂಥ ಅಂತರ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶಗಳಿದೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ 3 ಅಡಿ ಅಂತರದಲ್ಲಿ ಅಟ್ಲೀಸ್ಟ್ ಕೊನೆ ಪಕ್ಷ ರೈತರು 2 ಸಾಲು ಕಡಿಮೆ ಅವಧಿಯ ಯಾವುದಾದ್ರೂ ಅಂತರ ಬೆಳೆಗಳನ್ನು ಬೆಳೆಯತಕ್ಕಂಥದ್ದು. ಇದರ ಏನು ಅನುಕೂಲತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ರೈತರಿಗೆ ಒಂದು ಬೆಳೆ ಹೋದರೂ ಕೂಡ ಇನ್ನೊಂದು ಬೆಳೆ ಅವರಿಗೆ ಒಂದಷ್ಟು ಆದಾಯವನ್ನು ಬರ್ತದೆ ಅಂತಕ್ಕಂಥದ್ದು ಒಂದು. ಎರಡನೇದಾಗಿ ಇದು ದೀರ್ಘಾವಧಿ ಬೆಳೆ, 6ರಿಂದ 7 ತಿಂಗಳಾಗುತ್ತೆ ಅವ್ರಿಗೆ ಕೈಗೆ ಹಣ ಸೇರಲಿಕ್ಕೆ. ಹಾಗಾಗಿ ಮಧ್ಯಂತರದಲ್ಲಿ ಒಂದು 3 ತಿಂಗಳಿಗೆ ಒಂದಷ್ಟು ಆದಾಯ ಬಂದರೆ ಇತರ ಅವರಿಗೆ ನಿರ್ವಹಣಾ ಖರ್ಚುಗಳನ್ನು ಇದು ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಪ್ರಮುಖವಾಗಿ ಕಡಿಮೆ ಅವಧಿ ತಳಿಗಳಂದರೆ ಈಗ ಅಲಸಂದೆ ಆಗಿರ್ಬೋದು, ಹೆಸರಾಗಿರ್ಬೋದು, ಅಥವಾ ಉದ್ದಾಗಿರ್ಬೋದು, ಅಥವಾ ಈರುಳ್ಳಿ ಆಗಿರಬಹುದು, ಕ್ಲಸ್ಟರ್ ಬೀನ್ ಅಂತ ಏನು ಹೇಳ್ತೀವಿ, ಗೋರಿಕಾಯಿ ಅದಾಗಿರ್ಬೋದು. ಸಾಕಷ್ಟು ಬೆಳೆಗಳನ್ನು ಅಥವಾ ಶೇಂಗಾ, ಕಡಲೆಕಾಯಿ ಅಂತ ಹೇಳ್ತೀವಿ, ಅದನ್ನಾದರೂ ಕೂಡ ನಾವು ಬೆಳಿಬೋದು. ಏನು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ ಹತ್ತಿಗೆ? ಹತ್ತಿಗೆ ನಾನು ಈಗಾಗಲೇ ತಮಗೆ ಹೇಳಿದ ಹಾಗೆ ಭಾಳಷ್ಟು ದೀರ್ಘಾವಧಿ ಬೆಳೆ. ನಾವು ಬೆಳೀತಕ್ಕಂಥ ಎಲ್ಲ ತಳಿಗಳು ಕೂಡ ಹೈಬ್ರಿಡ್ ಆಗಿರೋದ್ರಿಂದ ಪೋಷಕಾಂಶಗಳ ಬೇಡಿಕೆ ಜಾಸ್ತಿ ಈ ಹತ್ತಿ ತಳಿಯಲ್ಲಿ. ಹಾಗಾಗಿ 1 ಎಕರೆಗೆ ಸರಾಸರಿ ಅಂದರೆ 60 kg ಸಾರಜನಕ, 30 kg ರಂಜಕ ಮತ್ತು 30 kg ಪೊಟ್ಯಾಷನ್ನು ಬಳಸಬೇಕಾಗ್ತದೆ. ಅದರ ಜೊತೆಗೆ 12 ಲಘು ಪೋಷಕಾಂಶಗಳನ್ನು ಕೂಡ ರೈತರು ಬಳಸ್ತಕ್ಕಂಥದ್ದು ಸೂಕ್ತ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ
ಬಹುತೇಕ ಮಣ್ಣುಗಳಲ್ಲಿ ಈ ಲಘು ಪೋಷಕಾಂಶದ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಜಿಂಕ್ ಇರ್ಬೋದು ಅಥವಾ ಬೋರಾನ್ ಇರ್ಬೋದು. ಅದನ್ನು ಕೂಡ ಎಕರೆಗೆ 5 kgಯಷ್ಟು ನಾವು ಅದನ್ನು ಬಳಸೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಗಳಿಸ್ಬೋದು. ಇದರಲ್ಲಿ ಮುಖ್ಯವಾಗಿ ಸಾರಜನಕ ಗೊಬ್ಬರವನ್ನು ನಾವು ಕಂತು ರೂಪಗಳಲ್ಲಿ ಕೊಡ್ತಕ್ಕಂಥದ್ದು ಭಾಳ ಅನುಕೂಲ. ಮುಖ್ಯವಾಗಿ ಬಿತ್ತನೆ ಸಂದರ್ಭದಲ್ಲಿ 50% ಅಂದರೆ 60 kg ಸಾರಜನಕವನ್ನು 2 ಭಾಗವಾಗಿ ವಿಂಗಡಿಸಿ 30 kg ಸಾರಜನಕ, 30 kg ರಂಜಕ ಮತ್ತು 30 kg ಪೊಟ್ಯಾಷನ್ನು ಬಿತ್ತನೆ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು. ಉಳಿದ 30 kg ಸಾರಜನಕವನ್ನು 3 ಕಂತುಗಳಲ್ಲಿ ಅಂದರೆ ಬಿತ್ತನೆಯಾದ 50 ದಿವಸ ಅಂದರೆ ಹೂವಾಗುವ ಹಂತ ಮತ್ತು 80 ದಿವಸ ಕಾಯಿ ಕಟ್ಟುವ ಹಂತ ಮತ್ತು 110 ದಿವಸ ಕಾಯಿ ಬಲಿಯುವ ಹಂತ, ಈ 3 ಹಂತಗಳಲ್ಲಿ ನಾವು ಈ ಪೋಷಕಾಂಶಗಳನ್ನು ನೀಡಬೇಕಾಗತ್ತೆ. ಜೊತೆಗೆ ರೈತರು ಭಾಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಬಿತ್ತನೆಗಿಂತ 2-3 ವಾರಗಳ ಮೊದಲೇ 1 ಎಕರೆಗೆ 5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಬಳಸ್ತಕ್ಕಂಥದ್ದು. ನೀರು ನಿರ್ವಹಣೆ ಈಗಾಗಲೇ ಹೇಳಿದಂಗೆ ಬಹುತೇಕ ಮಳೆಯಾಶ್ರಯದಲ್ಲಿ ಈ ಬೆಳೆಯನ್ನು ಬೆಳೀಲಾಗ್ತಾ ಇದೆ. ಸೊ ಸಾಧ್ಯವಾದಷ್ಟು ರೈತರು ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತಕ್ಕಂಥದ್ದು ಭಾಳ ಮುಖ್ಯ. ಇದರಿಂದ ನೀರು ಭೂಮಿಯಲ್ಲಿ ಸಾಕಷ್ಟು ದಿನಗಳವರೆಗೆ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಇದೆ. ಜೊತೆಗೆ ನೀವು ಉಳುಮೆಯನ್ನು ಅಡ್ಡಲಾಗಿ ಉಳುಮೆ ಮಾಡ್ತಕ್ಕಂಥದ್ದು ಮತ್ತು ಏರು ಬದು ಸಾಲುಗಳಲ್ಲಿ ಉಳುಮೆ ಬಿತ್ತನೆಯನ್ನು ಕೈಗೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸೊ ನೀರಾವರಿಯಲ್ಲಿ ರೈತರು ಬೆಳೀತಕ್ಕಂಥವರಾದರೆ ಅದನ್ನು ನಾವು ಡ್ರಿಪ್ ಇರಿಗೇಷನಲ್ಲೂ ಕೂಡ ಬೆಳಿಬೋದು ಅಥವಾ ಆಯುವ ನೀರ್ತಕ್ಕಂಥಲ್ಲಾದರೂ ಕೂಡ ಬೆಳಿಬೋದು. ಕಪ್ಪು ಮಣ್ಣಿನಲ್ಲಾದರೆ 15 ದಿವಸಗಳಿಗೊಮ್ಮೆ ನೀರನ್ನು ಕೊಡಬೇಕಾಗ್ತದೆ. ಕೆಂಪು ಮಣ್ಣಿನಲ್ಲಾದರೆ ಪ್ರತಿ ವಾರಕ್ಕೊಂದು ಬಾರಿ ನಾವು ಕೊಡಬೇಕಾಗ್ತದೆ. ಅದರಲ್ಲೂ ಪ್ರಮುಖವಾಗಿ ಮೊಳಕೆಯಂಥ ಹೂವಾಗುವಂಥ ಕಾಯಿ ಕಟ್ಟುವಂಥ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ನೀರನ್ನು ಕೊರತೆ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಇದರಿಂದ ಇಳುವರಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗತಕ್ಕಂಥ ಸಾಧ್ಯತೆ ಕಂಡುಬರ್ತದೆ. ಸರ್, ಹನಿ ನೀರಾವರಿಯಲ್ಲಿ ಹತ್ತಿ ಬೆಳೆಯೋದು ಲಾಭದಾಯಕವೇ? ಖಂಡಿತ ಲಾಭದಾಯಕ ಸರ್. ಈಗಾಗಲೇ ನಾವು ಈ ರಾಯಚೂರು ಭಾಗ, ನಮ್ಮ ರಾಜ್ಯದ ರಾಯಚೂರು ಭಾಗದಲ್ಲಿ ಸುಮಾರು 2 ಲಕ್ಷ ಎಕರೆ ಪ್ರದೇಶದಲ್ಲಿ ನೀರಾವರಿಯಲ್ಲಿ ಹತ್ತಿಯನ್ನು ಬೆಳೀಲಾಗ್ತಾ ಇದೆ. ಸೊ ಸಾಮಾನ್ಯವಾಗಿ ಮಳೆಯಾಶ್ರಿತಕ್ಕೂ ನೀರಾವರಿಗೂ ಹೋಲಿಕೆ ಮಾಡಿ ನೋಡಿದಾಗ ಇಳುವರಿಯಲ್ಲಿ ಸುಮಾರು 10-12 ಕ್ವಿಂಟಲ್ಲು ವ್ಯತ್ಯಾಸ ಕಂಡು ಬರ್ತಾ ಇದೆ. ಹಾಗಾಗಿ ಹತ್ತಿಯನ್ನು ಲಾಭದಾಯಕವಾಗಿ ಕಡಿಮೆ ನೀರಿನಲ್ಲಿ ಹನಿ ನೀರಾವರಿಯಲ್ಲಿ ಬೆಳೆಯನ್ನು ಬೆಳಿಬೋದು. ಎಲ್ಲ ವೆಚ್ಚ ಜಾಸ್ತಿ ಆಗಲ್ವಾ ಹನಿ ನೀರಾವರಿ ಅಳವಡಿಸ್ಕೊಳ್ಳೋದಕ್ಕೆ? ಪ್ರಾರಂಭದಲ್ಲಿ ನಿಮಗೆ ಜಾಸ್ತಿ ಆಗ್ಬೋದು, ಆ ಡ್ರಿಪ್ ಸಿಸ್ಟಮ್ಗೆ ಮತ್ತು ಇದಕ್ಕೆಲ್ಲ ಜಾಸ್ತಿ ಆಗ್ಬೋದು. ಬಟ್ ಇಳುವರಿಯನ್ನು ನಾವು ಗಮನಿಸಿದಾಗ ಅದನ್ನು ಮೇಕಪ್ ಮಾಡ್ಬೋದು. ಕಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಅಂತೀರಿ? ಕಳೆಯನ್ನು 2-3 ವಿಧಾನಗಳಲ್ಲಿ ನಿರ್ವಹಣೆಯನ್ನು ಮಾಡ್ಬೋದು. ಮುಖ್ಯವಾಗಿ ದೀರ್ಘಾವಧಿ ಬೆಳೆ, ಬಹಳ ಅಂತರದ ಬೆಳೆ ಅಂತ ಈಗಾಗಲೇ ನಾನು ಸ್ಪಷ್ಟಪಡಿಸಿದ್ದೇನೆ. ಅಂತರ ಜಾಸ್ತಿ ಇರೋದ್ರಿಂದ ಕಳೆಗಳು ಸಾಕಷ್ಟು ಕಂಡು ಬರ್ತದೆ. ಸೊ ಆ ಕಾರಣಕ್ಕೋಸ್ಕರ ನಾವು ಅಂತರ ಬೇಸಾಯವನ್ನು ಮಾಡಬೇಕಾಗ್ತದೆ. ಬಿತ್ತನೆಯಾದ 20 ದಿವಸಗಳ ನಂತರ ಒಂದು ಬಾರಿ ಮತ್ತು 40 ದಿವಸಗಳಿಗೆ ಇನ್ನೊಂದು ಬಾರಿ, ಈ ಥರ ಒಂದು 3-4 ಬಾರಿ ನಾವು ಅಂತರ ಬೇಸಾಯವನ್ನು ಮಾಡೋದ್ರ ಮುಖಾಂತರ ಕಳೆಯನ್ನು ನಿರ್ವಹಣೆ ಮಾಡ್ಬೋದು. ಅದರ ಜೊತೆಗೆ ಕೆಲವು ರೈತರು ಕಳೆನಾಶಕಗಳನ್ನು ಬಳಸ್ತಕ್ಕಂಥವ್ರು ಇದ್ದರೆ ಸೊ ಬಿತ್ತನೆಯಾದ 3 ದಿವಸದ ಒಳಗೆ ಅವರು ಕಳೆನಾಶಕಗಳನ್ನು ಸಿಂಪಡಿಸಬಹುದು. ಯಾವುದು ಅಂತೇಳಿದ್ರೆ ಡಯೂರಾನ್ ಅಂತ ಇದೆ, ಪೆಂಡಿಮಿಥಿಲಿನ್ ಅಂತ ಇದೆ. ಈ ಕಳೆನಾಶಕವನ್ನು ನಾವು ಬಿತ್ತನೆಯಾದ 3 ದಿವಸಗಳ ಒಳಗೆ ಅದನ್ನು ಸಿಂಪಡಿಸಿ ಕಳೆಗಳನ್ನು ಹತೋಟಿ ಮಾಡ್ಬೋದು. ತದನಂತರ ಒಂದು ಬಾರಿ 20 ದಿವಸಗಳಲ್ಲಿ ಉಳುಮೆ ಮಾಡ್ತಕ್ಕಂಥದ್ದು, ಒಂದು ಬಾರಿ ಕೈಯಿಂದ ಅಂದರೆ ಗಿಡದಿಂದ ಗಿಡ ನಡುವೆ ಇರ್ತಕ್ಕಂಥ ಕಳೆಗಳನ್ನು ಹತೋಟಿ ಮಾಡೋಕ್ಕೆ ಒಂದು ಬಾರಿ ಕೈಯಿಂದ ಕಳೆಯನ್ನು ಇದು ಮಾಡ್ಬೋದು. ಅದಾಗಿ ಕೂಡ ಬೆಳವಣಿಗೆ ಆದ 20 ದಿವಸಗಳಲ್ಲಿ ಕೆಲವು ಪೋಸ್ಟ್ ಎಮರ್ಜೆಂಟ್ ಕಳೆನಾಶಕಗಳಿದ್ದಾವೆ, ಅಂದರೆ ಉದಯೋತ್ತರ ಕಳೆನಾಶಕಗಳು ಅಂತಿದ್ದಾವೆ. ಅದರಲ್ಲಿ ಕ್ವಿಜಲಪ್ ಆಫ್ ಈಥೈಲ್ ಇರ್ಬೋದು ಅಥವಾ ಪೈರಥ್ರೋಬ್ಯಾಕ್ ಸೋಡಿಯಂ ಅಂತಕ್ಕಂಥ ಕಳೆನಾಶಕಗಳಿದ್ದಾವೆ. ಅದನ್ನು ಎಲ್ಲೆಲ್ಲಿ ಈ ಉಳುಮೆ ಮಾಡೋಕ್ಕಾಗಲ್ಲ ಅಥವಾ ಮಳೆ ಯಥೇಚ್ಛವಾಗಿ ಬಂತು, ನೇಗಿಲನ್ನು ರೈತರು ಅಲ್ಲಿ ಉಳುಮೆ ಮಾಡೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಉದಯೋತ್ತರ ಕಳೆನಾಶಕಗಳನ್ನು ಬಳಸ್ಬೋದು. ಇದು ಎಲ್ಲದರ ಹೊರತಾಗಿ ರೈತರು ಅಂತರ ಬೆಳೆಯನ್ನು ಬೆಳೆಯೋದ್ರ ಮುಖಾಂತರ ಕಳೆಯನ್ನು ಕೂಡ ನಾವು ಸಾಕಷ್ಟು ಹತೋಟಿಯನ್ನು ಮಾಡ್ಬೋದು. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ.
ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಹತ್ತಿ ತಾವೇ ಹೇಳಿದಾಗೆ ದೀರ್ಘಾವಧಿಯ ಬೆಳೆ, ದೀರ್ಘಾವಧಿಯವರೆಗೆ ಜಮೀನಲ್ಲಿ ನಿಲ್ಲುತ್ತೆ. ಬೇಕಾದಷ್ಟು ಸಮಸ್ಯೆಗಳು ಹತ್ತಿಗೂ ಇದ್ದಾವೆ. ಎಲೆ ಕೆಂಪಾಗುವಂಥದ್ದು ಹತ್ತಿಯಲ್ಲಿ ಬಹಳ ಸರ್ವೇ ಸಾಮಾನ್ಯವಾದ ಸಮಸ್ಯೆ. ಹಾಗೆ ಹೂ ಅರಳದ ಮೇಲೆ ಹೂ ಉದುರೋದು ಕೂಡ ಹತ್ತಿಯ ಪ್ರಧಾನವಾದ ಸಮಸ್ಯೆ ಅಂತಲೇ ಹೇಳಲಾಗುತ್ತೆ. ಯಾವ ರೀತಿ ಅದನ್ನು ಹತೋಟಿ ಮಾಡ್ಕೋಬಹುದು ಅಂತೀರಿ? ಹತ್ತಿಯಲ್ಲಿ ಬಹಳ ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು, ಅದರಲ್ಲೂ ನಮ್ಮ ಭಾಗದಲ್ಲಿ ಈ ಚಾಮರಾಜನಗರ ಮತ್ತು ಮೈಸೂರು ಭಾಗದಲ್ಲಿ ಯಥೇಚ್ಛವಾಗಿ ರೈತರು ಕೂಡ ಹೇಳ್ತಕ್ಕಂಥದ್ದು ಚಿಟ್ಟೆ ಉದುರ್ತದೆ ಅಥವಾ ಹೂ ಉದುರ್ತದೆ ಅಂತಕ್ಕಂಥದ್ದು ಕಂಡುಬರ್ತದೆ. ಇದು 2-3 ಕಾರಣಗಳಾಗ್ತದೆ. ಒಂದು, ನಾವು ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಲಿಲ್ಲ ಅಂತಂದರೆ, ಅಥವಾ ನಿರಂತರವಾಗಿ ಮೋಡ ಕವಿದ ವಾತಾವರಣ ಇದ್ದರೆ, ಅಥವಾ ಯಾವುದಾದ್ರೂ ರೋಗ ಅಥವಾ ಕೀಟದ ಬಾಧೆ ಇದ್ದರೆ, ಈ ಎಲ್ಲ ಕಾರಣಗಳಿಗೆ ಕಂಡುಬರ್ತದೆ. ಆಮೇಲೆ ಮುಖ್ಯವಾಗಿ ನಾವು ಬೆಳೀತಕ್ಕಂಥ ದೀರ್ಘಾವಧಿ ತಳಿ ಮತ್ತು ಅತಿ ಎಳೆಯ ಉದ್ದನೆ ಹೇಳ್ತಕ್ಕಂಥ ತಳಿಯಲ್ಲಿ ಇದು ಅದರ ಸ್ವಾಭಾವಿಕವಾಗಿ ಕೆಲವೊಂದು ಕಂಡುಬರ್ತದೆ. ಸೊ ಇದನ್ನು ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಂದರೆ, ಸರಿಯಾದ ನಾವು ಪೋಷಕಾಂಶಗಳನ್ನು ನಾವು ನಿರ್ವಹಣೆ ಮಾಡಬೇಕು ಮುಖ್ಯವಾಗಿ. ಎರಡನೇದಾಗಿ ಇದನ್ನು ಹೂ ಉದುರ್ತಕ್ಕಂಥ ನಿಲ್ಲಿಸಲಿಕ್ಕೆ ಪ್ಲಾನಾಫಿಕ್ಸ್ ಅಂತಕ್ಕಂಥದ್ದು ಒಂದು ಬೆಳೆವರ್ಧಕ ಸಿಗುತ್ತೆ. ಅದನ್ನು ಪ್ರತಿ ಲೀಟ್ರ್ ನೀರಿಗೆ 0.5 ml ಅಥವಾ 0.2 ml ಅಂತ ಅಷ್ಟು ಪ್ರಮಾಣದಲ್ಲಿ ಅದನ್ನು ಹಾಕಿ, ಅಂದರೆ 5 ಲೀಟ್ರ್ ನೀರಿಗೆ 1 ml ಅಷ್ಟು ಪ್ಲಾನಾಫಿಕ್ಸನ್ನು ಹಾಕಿ ಸಿಂಪಡಿಸಿದಾಗ ಇದನ್ನು ಉದುರ್ತಕ್ಕಂಥದ್ದು ಅಥವಾ ಕಾಯಿ ಉದುರ್ತಕ್ಕಂಥದ್ದನ್ನು ನಾವು ಕಡಿಮೆ ಮಾಡಬಹುದು. ಎರಡನೇದಾಗಿ ಎಲೆ ಕೆಂಪಾಗುವುದು ಸಾಕಷ್ಟು ಪ್ರದೇಶದಲ್ಲಿ ಕಂಡುಬರ್ತದೆ. ಕಾರಣ ಏನಂತ ಹೇಳಿದ್ರೆ, ನಮ್ಮಲ್ಲಿ ಬಹುತೇಕ ಪ್ರದೇಶ ಮರಳು ಮಿಶ್ರಿತ ಮಣ್ಣು, ಅಲ್ಲಿ ಪೋಷಕಾಂಶಗಳನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯ ಭಾಳಷ್ಟು ಕಡಿಮೆ. ಹಾಗಾಗಿ ನಾನು ಆಗಲೇ ಹೇಳಿದೆ, ಕಂತುಗಳಲ್ಲಿ ಸಾರಜನಕ ಗೊಬ್ಬರವನ್ನು ಕೊಡಬೇಕು ಅಂತ. ಅಂಥ ಸಂದರ್ಭದಲ್ಲಿ ಈ ಕೊರತೆಗಳು ಕಂಡುಬರ್ತದೆ. ಸೊ ಈ ಕೊರತೆ ಕಂಡು ಬಂದಾಗ ಸಾಮಾನ್ಯವಾಗಿ ಇದು ಯಾವಾಗ ಅಂತಂದರೆ 80ರಿಂದ 85 ದಿವಸಗಳಲ್ಲಿ ಯಥೇಚ್ಛವಾಗಿ ಕಂಡುಬರ್ತದೆ. ಯಾಕಂದರೆ ಆವಾಗ ಕಾಯಿ ಕಟ್ಟುವ ಹಂತ. ಸೊ ಈ ಸಂದರ್ಭದಲ್ಲಿ ರೈತರು ತಮ್ಮಲ್ಲೇ ಸಿಗ್ತಕ್ಕಂಥ ಯೂರಿಯಾ ಗೊಬ್ಬರವನ್ನು 1 ಲೀಟ್ರ್ ನೀರಿಗೆ 20 ಗ್ರಾಮ್ ಹಾಕಿ ಅದನ್ನು ಸಿಂಪಡಿಸೋದ್ರ ಮುಖಾಂತರ ಇದರ ನಿರ್ವಹಣೆಯನ್ನು ಮಾಡ್ಕೊಳ್ಬೋದು. ಅಥವಾ DAP ಸಿಗುತ್ತೆ, ಅದನ್ನು ಒಂದು ರಾತ್ರಿ ನೆನೆ ಹಾಕಿ ಆ ತಿಳಿಯನ್ನು 1 ಲೀಟ್ರ್ ನೀರಿಗೆ 20 ಗ್ರಾಮ್ನಂತೆ ಅದನ್ನು ಸಿಂಪಡಿಸ್ಬೋದು. ಅಥವಾ ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥ ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳೇನಿದ್ದಾವೆ, 90 ಅಂತ ಏನಿದೆ, ಅದನ್ನು ಹಾಕಿ ಸಿಂಪಡಿಸ್ಬೋದು. ಅಥವಾ ಎಲ್ಲಕ್ಕಿಂತ ಮುಖ್ಯವಾಗಿ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಒಂದು ಲಘು ಪೋಷಕಾಂಶ ಸಿಗ್ತದೆ. ಅದು 1 ಲೀಟ್ರ್ ನೀರಿಗೆ 10 ಗ್ರಾಮ್ನಂತೆ ಹಾಕಿ ಸಿಂಪಡಿಸಿದಾಗ ಈ ಎಲೆ ಕೆಂಪಾಗುವಿಕೆ ಏನು ಕಂಡು ಬರ್ತದೆ ಅದೆಲ್ಲವನ್ನು ಕೂಡ ನಾವು ನಿರ್ವಹಣೆ ಮಾಡ್ಬೋದು ಸರ್. ಬೆಳೆ ಪದ್ಧತಿಗಳ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದೇವೆ. ಆದರೂ ನಿಮ್ಮ ಸಂಶೋಧನಾ ಕೇಂದ್ರದ ವತಿಯಿಂದ ಏನಾದರೂ ವಿಶೇಷವಾದ ಬೆಳೆ ಪದ್ಧತಿಗಳನ್ನೇನಾದರೂ ತಾವು ಪ್ರಯೋಗ ಮಾಡಿದ್ದೀರಾ? ಸರ್, ನಾನು ರೈತರಲ್ಲಿ ಒಂದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಹತ್ತಿಯನ್ನು ನಿರಂತರವಾಗಿ ಒಂದೇ ಜಮೀನಿನಲ್ಲಿ ನಿರಂತರವಾಗಿ ಬೆಳಿಬೇಡಿ. ಹತ್ತಿ ಮಾತ್ರ ಅಲ್ಲ, ಯಾವುದೇ ಬೆಳೆಯನ್ನು ಕೂಡ ನಿರಂತರವಾಗಿ ಒಂದೇ ಜಮೀನಿನಲ್ಲಿ ಬೆಳೀತಾ ಹೋದಾಗ ಸಹಜವಾಗಿ ವರ್ಷದಿಂದ ವರ್ಷಕ್ಕೆ ಅದರ ಇಳುವರಿಯ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಜೊತೆಗೆ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗುತ್ತೆ, ಕೀಟ ಬಾಧೆ ರೋಗ ಜಾಸ್ತಿ ಆಗುತ್ತೆ, ಮತ್ತು ಕೆಲವೊಂದು ಕಳೆಗಳು ಆ ಬೆಳೆಗೆ ಮಾತ್ರ ಬರ್ತಕ್ಕಂಥವು. ಅಂಥವನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಬೆಳೆ ಪದ್ಧತಿಗಳನ್ನು ಅನುಸರಿಸಬೇಕು. ಹತ್ತಿ ಆದಮೇಲೆ ಯಾವುದಾದ್ರು ದ್ವಿದಳ ಧಾನ್ಯ ಬೆಳೆಯನ್ನು ಬೆಳೀತಕ್ಕಂಥದ್ದು ಅಥವಾ ಇನ್ಯಾವುದೇ ಬೆಳೆಯನ್ನು ಬೆಳೀತಕ್ಕಂಥದ್ದು ಭಾಳ ಮುಖ್ಯವಾದದ್ದು. ಎರಡನೇದಾಗಿ ಅಂತರ ಬೆಳೆಗಳು. ಸೊ ಅದಕ್ಕೆ ಹೊಂದಿಕೊಂಡು ಬೆಳೀತಕ್ಕಂಥ ಸಾಕಷ್ಟು ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಹೆಸರಾಗಿರ್ಬೋದು, ಅಲಸಂದೆ ಆಗಿರ್ಬೋದು, ಉದ್ದಾಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಅಥವಾ ಶೇಂಗಾ ಆಗಿರ್ಬೋದು, ಗೋರಿಕಾಯಿ ಆಗಿರ್ಬೋದು, ಈ ಎಲ್ಲ ಬೆಳೆಗಳನ್ನು ಕೂಡ ಬೆಳಿಬೋದು. ನಮ್ಮ ಕೇಂದ್ರದಲ್ಲೂ ಕೂಡ ಈಗಾಗಲೇ ನಾವು ಹತ್ತಿಯನ್ನು ಆ ಒಂದು ಪದ್ಧತಿಯಲ್ಲಿ ಬೆಳೆದು ಯಶಸ್ವಿಯಾಗಿದ್ದೀವಿ. ಸಾಕಷ್ಟು ರೈತರಿಗೆ ಅದನ್ನು ತೋರ್ಪಡಿಸಿ ಈಗಾಗಲೇ ಅದು ಕೆಲವೊಂದು ರೈತರುಗಳು ಅಳವಡಿಸಲಿಕ್ಕೆ ಇಂಟ್ರೆಸ್ಟ್ ತೋರಿಸಿ ಬೆಳೀತಾ ಇದ್ದಾರೆ ಕೂಡ. ಹತ್ತಿಗೆ 10 ಕುತ್ತು ಅಂತ ಹೇಳಿ ಉತ್ತರ ಕರ್ನಾಟಕದ ಕಡೆ ಹೇಳ್ತಾರೆ. ಅದು ತುಂಬ ಸ್ವಾಭಾವಿಕವಾದ ಮಾತು. ಬಹಳಷ್ಟು ಕೀಟ ರೋಗಗಳು ಹತ್ತಿಯನ್ನೇ ಬಾಧಿಸ್ತವೆ, ಏನೋ ಹುಡುಕೊಂಬರ್ತವೆ ಅನ್ನೋ ಲೆಕ್ಕಕ್ಕೆ. ಯಾವ ರೀತಿ ಕೀಟ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಮಾಡ್ಬೋದು ಅಂತೀರಿ? ಸರ್, ಹತ್ತಿಯಲ್ಲಿ ಸಾಕಷ್ಟು ರೋಗಗಳು ಕಂಡುಬರ್ತಕ್ಕಂಥದ್ದು ವಾಸ್ತವವಾದಂಥ ಮಾತು. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ DCS 32 ಬೆಳೀತಾ ಇದ್ವಿ. ಅದಕ್ಕೆ ಕಾಯಿ ಕೊರಕಗಳ ಬಾಧೆ ಜಾಸ್ತಿ ಆಯಿತು. ತದನಂತರ BT ಹತ್ತಿ ಬಂತು ಅಂತ ಹೇಳಿದ್ವಿ ಆ ಕಾಯಿ ಕೊರಕ ಬಾಧೆಗಳನ್ನು ತಡೆಗಟ್ಟಲಿಕ್ಕೆ. ಯಾವಾಗ BT ಹತ್ತಿ ಬಂತು ನಮಗೆ ಕಾಯಿ ಕೊರಕಗಳ ಬಾಧೆ ಅಷ್ಟು ಹೆಚ್ಚಾಗಿ ಕಂಡುಬರ್ತಿಲ್ಲ. ಆದರೆ ಅದರ
ಹೊರತಾಗಿ ಈಗ ರಸ ಇರುವ ಕೀಟಗಳು ಅಂತ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ನುಸಿ ಇರ್ಬೋದು, ತ್ರಿಪ್ಸ್ ಇರ್ಬೋದು, ಬಿಳಿ ನೊಣ ಇರ್ಬೋದು, ಆಮೇಲೆ ಹಸಿರು ಜಿಗಿ ಹುಳ ಇರ್ಬೋದು, ಇವುಗಳ ಬಾಧೆ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಸೊ ಗಿಡದ ಪ್ರಾರಂಭದಿಂದ ಹಿಡಿದು ಅದು ಮುಗಿಯುವವರೆಗೂ ಎಲ್ಲ ಚಿಗುರೆಲೆಗಳು, ಹಸಿರೆಲೆಗಳಲ್ಲಿ ಸ್ವಲ್ಪ ಮೃದುತ್ವ ಇರೋದ್ರಿಂದ ರಸ ಇರುವ ಕೀಟಗಳ ಬಾಧೆ ಅಂಥ ಕಡೆ ಜಾಸ್ತಿ ಇದೆ. ಸೊ ಹಾಗಾಗಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲ ಅಂತಂದರೆ ಅವೆಲ್ಲ ಎಲೆಗಳಿರ್ತಕ್ಕಂಥ ಎಲ್ಲ ಹಸುರುಗಳನ್ನೆಲ್ಲ ಅದು ಹೀರ್ಕೊಂಡು ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ. ಒಂದು ಬಾರಿ ಬೆಳವಣಿಗೆ ಕುಂಠಿತ ಹಸಿರು ಹೋಗ್ಬಿಟ್ರೆ ಬೆಳೆಯಲ್ಲಿ ಅದರ ಒಂದು ಆಹಾರ ಉತ್ಪಾದನಾ ಸಾಮರ್ಥ್ಯವನ್ನು ಬೆಳೆಗಳು ಕಳ್ಕೊಳ್ತವೆ. ತದನಂತರ ಅದು ಇಳುವರಿಯ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇದರ ನಿರ್ವಹಣೆಗೆ ಸಮಗ್ರವಾದಂತಹ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸ್ತಕ್ಕಂಥದ್ದು ಭಾಳ ಮುಖ್ಯ. ಮುಖ್ಯವಾಗಿ ಹತ್ತಿಯ ಜೊತೆಗೆ ಹೊಲದ ಸುತ್ತಲೂ ಒಂದು ಅಲಸಂದೆ ಬೆಳೆಯನ್ನು ಹಾಕೋದ್ರ ಮುಖಾಂತರ ಅಥವಾ ಸಾಲುಗಳ ನಂತರ ಒಂದಷ್ಟು ಸಾಲುಗಳ ನಂತರ ಒಂದು ಬಾರಿ ಒಂದು ಸಾಲು ಅಥವಾ 2 ಸಾಲು ಅಲಸಂದೆ ಹಾಕೋದ್ರ ಮುಖಾಂತರ ಈ ರಸಹೀರ ಕೀಟ ಏನು ಬರ್ತದೆ, ಯಾಕೆಂದರೆ ಅಲಸಂದೆ ಭಾಳ ಮೃದು ಇರ್ತಕ್ಕಂಥ ಗಿಡ, ಆ ಗಿಡಕ್ಕೆ ಇವೆಲ್ಲ ರಸಹೀರ ಕೀಟಗಳು ಹೋಗಿ ಮುಖ್ಯವಾಗಿ ನುಸಿ ಅದನ್ನು ನಾವು ಹತೋಟಿ ಮಾಡ್ಬೋದು. ಹಾಗೆ ಬೆಂಡಿ ಒಂದು 16 ಸಾಲಿಗೆ ಒಂದು ಬಾರಿ ಬೆಂಡಿಗಳನ್ನು ಬೆಳೀತಕ್ಕಂಥದ್ದು ಇದು ಕಾಯಿ ಕೊರಕ ನಿರ್ವಹಣೆಯಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ಮಾಡುತ್ತೆ. ಜೊತೆಗೆ ರೈತರು ಸಾಧ್ಯವಾದಷ್ಟು ಹಳದಿ ಅಂಟು ಬಲೆಗಳನ್ನು ಬಳಸ್ತಕ್ಕಂಥದ್ದು. ಈಗ ಹಳದಿ ಕಾರ್ಡ್ಗಳಂತ ಸಿಗುತ್ತೆ, ಅಂಟು ಕಾರ್ಡ್ಗಳು. ಅದನ್ನು ಒಂದು ಎಕರೆ ಪ್ರದೇಶಕ್ಕೆ ಒಂದು 8ರಿಂದ 10 ಕಡೆ ಗಿಡದಿಂದ ಸುಮಾರು ಒಂದು ಅರ್ಧ ಅಡಿ ಮೇಲೆ ಅದನ್ನು ಹಾಕೋದ್ರ ಮುಖಾಂತರ ಹಳದಿ ಬಣ್ಣಕ್ಕೆ ಎಲ್ಲ ರಸಹೀರ ಕೀಟಗಳು ಬಂದು ಅಂಟುಕೊಳ್ತವೆ. ಸೊ ಹಾಗಾಗಿ ಆ ಗಂಡು ಮತ್ತು ಹೆಣ್ಣಿನ ಸಂಪರ್ಕ ಕಡಿಮೆಯಾಗಿ ಆ ಕೀಟಗಳ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಅದರಿಂದನೂ ಕೂಡ ನಾವು ನಿರ್ವಹಣೆ ಮಾಡ್ಬೋದು. ಇನ್ನು ಕಾಯಿ ಕೊರಕ ನಿರ್ವಹಣೆ ಮಾಡೋಕ್ಕೆ ಅಂದರೆ ಬಲೆಯನ್ನು ಇದೆ, ಫೆರಮೋನ್ ಟ್ರ್ಯಾಪ್ಸ್ ಅಂತ, ಮೋಹಕ ಬಲೆ ಅಂತ ಕರಿತೀವಿ. ಅದನ್ನು ಕೂಡ ನಾವು ಒಂದು ಎಕರೆಗೆ ಒಂದು ಅಲ್ಲಲ್ಲಿ ಒಂದು 10ರಿಂದ 12 ಕಡೆ ರ್ಯಾಂಡಮ್ ಆಗಿ ನಾವು ಅದನ್ನು ಹಾಕೋದ್ರ ಮುಖಾಂತರ ಏನು ಆ ಇದಾಗುತ್ತೆ ಅಂದರೆ ಸಂಪರ್ಕ ಕಡಿಮೆ ಆಗುತ್ತೆ, ಗಂಡು ಮತ್ತು ಹೆಣ್ಣಿನ ಒಂದು ಸಂಪರ್ಕ ಕಡಿಮೆಯಾಗಿ ಅದರ ಸಂತತಿ ಕಡಿಮೆಯಾಗಿ ಒಂದು ಇದರ ಬಾಧೆಯನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಇದ್ರ ಎಲ್ಲದರ ಹೊರತಾಗಿಯೂ ಕೂಡ ಕೆಲವೊಂದು ಸತಿ ನಾವು ಕೆಮಿಕಲ್ಗಳನ್ನು ಅದನ್ನು ಕಡೆಯ ಅಸ್ತ್ರವಾಗಿ ನಾವು ಬಳಸಬೇಕಾಗುತ್ತೆ. ಸಾಕಷ್ಟು ಕೆಮಿಕಲ್ಗಳು ಕೂಡ ಲಭ್ಯ ಇದ್ದಾವೆ. ಉದಾಹರಣೆಗೆ ಇಮಿಡಾಕ್ಲೋಪಿಡ್ ಅಂತ ಇರ್ಬೋದು, ಅಥವಾ ಪ್ರೊಫೆನೋಫಾಸ್ ಅಂತ ಇರ್ಬೋದು, ಅಥವಾ ಲ್ಯಾಂಬ್ಡಾ ಸೈಲೋತ್ರಿನ್ ಅಂತ ಇರ್ಬೋದು. ಇವೆಲ್ಲವನ್ನು ಆ ಒಂದು ಕೀಟದ ಒಂದು ಬಾಧೆಗೆ ಅನುಗುಣವಾಗಿ ಶಿಫಾರಸು ಮಾಡಿದ್ದೇವೆ. ಅದನ್ನು ರೈತರು ಕೂಡ ಬಳಸ್ಬೋದು ಸರ್. ರೋಗ ನಮ್ಮ ಭಾಗದಲ್ಲಿ ರೋಗಗಳು ಅಂಥದ್ದು ಹೆಚ್ಚಾಗಿ ಕಂಡುಬರಲ್ಲ ಸರ್. ಕಂಡುಬರತಕ್ಕಂಥದ್ದು ಕೆಲವೊಂದು ಬಾರಿ ಎಲೆ ಚುಕ್ಕ ರೋಗ ನಮ್ಮ ಭಾಗದಲ್ಲಿ ಅಲ್ಲಲ್ಲಿ ಕಂಡು ಬರ್ತದೆ. ಅದರ ನಿರ್ವಹಣೆಗೆ ಯಾವುದಾದ್ರೂ ಶಿಲೀಂಧ್ರನಾಶಕ, ಉದಾಹರಣೆಗೆ ಕಾರ್ಬೆಂಡಿಸಿಮ್ ಇರ್ಬೋದು ಅಥವಾ ಮ್ಯಾಂಕೋಸೆಬ್ ಇರ್ಬೋದು, ಇದನ್ನು ಬಳಸಿದ್ರೆ ಸಾಕು, ಅದು ಹತೋಟಿಗೆ ಮಾಡಬಹುದು. ವ್ಯವಸಾಯದ ವೆಚ್ಚ ಹತ್ತಿದು ಪ್ರತಿ ವರ್ಷ ಏನಾದರೂ ಏರಿಕೆ ಆಗ್ತಿದೆಯಾ? ಆದಾಯ ಲೆಕ್ಕ ಹಿಡ್ಕೊಂಡ್ರೆ ಈಗ ಒಂದಷ್ಟು ಜನ ಸಾವಯವದಲ್ಲಿ ಹತ್ತಿಯನ್ನು ಬೆಳೆದು ವಿಶೇಷವಾದ ಮಾರುಕಟ್ಟೆನ ಗಳಿಸೋ ಪ್ರಯತ್ನನೂ ಮಾಡ್ಕೋತಾ ಇದ್ದಾರೆ. ಸಾವಯವದಲ್ಲೂ ಹತ್ತಿಯನ್ನು ಬೆಳೆಯೋ ಸಾಧ್ಯತೆ ಇದೆಯಾ, ಹೇಗೆ? ಖಂಡಿತ ಬೆಳಿಬೋದು ಸರ್. ತಾವು ಹೇಳಿದಾಗೆ ವ್ಯವಸಾಯದ ವೆಚ್ಚ ನಿರಂತರವಾಗೋದು ಏರಿಕೆ ಆಗ್ತಾನೇ ಇದೆ. ಮುಖ್ಯವಾಗಿ ಕೂಲಿ ಆಳುಗಳ ವೆಚ್ಚ. ಸೊ ಹತ್ತಿನ ಭಾಳಷ್ಟು ಜನ ರೈತರು ಬೆಳಲಿಕ್ಕೆ ಹಿಂಜರಿತಕ್ಕಂಥ ಕಾರಣ ಏನಂತ ಹೇಳಿದ್ರೆ ಅದಕ್ಕೆ ಕೂಲಿಯ ವೆಚ್ಚ ಜಾಸ್ತಿ ಆಗ್ತದೆ. ಯಾಕಂದರೆ ಬೇರೆ ಬೆಳೆಗಳಲ್ಲಾದರೆ ಒಂದು ಬಾರಿ ಕಟಾವು ಮಾಡಿಬಿಟ್ಟು ನಾವು ಸುಮ್ಮನಾಗ್ಬೋದು, ಹತ್ತಿಯಲ್ಲಿ ಆಗಲ್ಲ. ಯಾಕಂದರೆ ನಿರಂತರವಾಗಿ ಕಾಯಿ ಒಡೆದಂಥ ಸಂದರ್ಭದಲ್ಲಿ ನಾವು ಅದನ್ನು ಪಿಕ್ ಮಾಡಬೇಕಾಗಿರುವ ಕಾರಣ ಹತ್ತಿಯಲ್ಲಿ ಸ್ವಲ್ಪ ಬೇಸಾಯ ವೆಚ್ಚ ಜಾಸ್ತಿ ಇದೆ. ಹಾಗಾಗಿ ಮಾರುಕಟ್ಟೆ ದರ ಅವರಿಗೆ ಉತ್ತಮವಾಗಿ ಸಿಕ್ಕಿದ್ರೆ ಹತ್ತಿ ಲಾಭದಾಯಕನೇ. ಸಾಮಾನ್ಯವಾಗಿ ಒಂದು ಈಗ ದೀರ್ಘಾವಧಿ ಏನಿದೆಯಲ್ಲ, ದೀರ್ಘ ಅಂದರೆ ಅತಿ ಎಳೆ ಉಳ್ತಕ್ಕಂಥ ತಳಿ ಏನಿದೆ ಅದಕ್ಕೆ ಸಾಮಾನ್ಯವಾಗಿ ಮಾರುಕಟ್ಟೆ ದರ ಹೆಚ್ಚೇ ಇರ್ತದೆ. ತಾವೆಲ್ಲ ಗಮನಿಸಿರ್ಬೋದು, ಕಳೆದ 2 ವರ್ಷದಿಂದ 1 ಕ್ವಿಂಟಾಲಿಗೆ 15,000 ತನಕನೂ ಕೂಡ ಸಿಕ್ಕಿತ್ತು. ಆದರೆ ಕಡಿಮೆ ಉದ್ದ ಎಳೆ ಇರ್ತಕ್ಕಂಥ ತಳಿಗಳಿಗಾದರೆ ಸ್ವಲ್ಪ ದರ ಸಾಮಾನ್ಯವಾಗಿ ಹೋಲಿಕೆ ಮಾಡಿದಾಗ 1,000ರಿಂದ 1,500 ಕಡಿಮೆ ಇರ್ತದೆ. ಸೊ ಮಾರುಕಟ್ಟೆಯಲ್ಲಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮಗೆ ಸಾವಯವ ಹತ್ತಿ ಅಂತ ತಾವೇನು ಹೇಳಿದ್ರಿ, ಅದಕ್ಕೆ ಭಾಳಷ್ಟು ಬೇಡಿಕೆ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ಲಾಭದಾಯಕವಾಗಿ ನಾವು ಬೆಳಿಬೋದು ಸರ್. ಈಗಾಗಲೇ ಅಲ್ಲಲ್ಲಿ ರೈತರುಗಳು, ಈಗ ನಮ್ಮ HD ಕೋಟೆ ಭಾಗದಲ್ಲಿ ಸಾಕಷ್ಟು ರೈತರು ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದಾರೆ. ಮಾರುಕಟ್ಟೆನೂ ಕೂಡ ಇದೆ ಮತ್ತು ಒಳ್ಳೆಯ ದರ ಕೂಡ ಸಿಗ್ತಾ ಇದೆ. ಅದರ ಪ್ರಮುಖವಾಗಿ ಅದನ್ನು ಕೀಟ ನಿರ್ವಹಣೆಯ ಕಡೆಗೆ ಸ್ವಲ್ಪ ನಾವು ಹೆಚ್ಚಿನ ಒಂದು ಗಮನ ಹರಿಸಬೇಕಾಗ್ತದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೂಳೆ ಹತ್ತಿ ಬೇಸಾಯನೂ ಇತ್ತು. ಈಗ ಅದು ಸಂಪೂರ್ಣವಾಗಿ ನಿಂತಿದೆಯಾ ಅಥವಾ ಇನ್ನೂ ಚಾಲ್ತಿಯಲ್ಲಿದೆಯಾ? ಸರ್, ತಾವು ಹೇಳಿದಾಗೆ ಗುಂಡ್ಲುಪೇಟೆ ಭಾಗದಲ್ಲಿ ಸುಮಾರು 500 ಹೆಕ್ಟೇರ್ ಪ್ರದೇಶಕ್ಕಿಂತ ಹೆಚ್ಚು ಜನ ಕೂಳೆ ಬೆಳೆಯನ್ನು ಬೆಳೀತಾಯಿದ್ರು. ಇದರಿಂದ ಅನಾನುಕೂಲ ಏನಂತ ಹೇಳಿದ್ರೆ, ಈಗ ಮುಂದೆ ಹೊಸ ಬೆಳೆ ಹಾಕಿದಾಗ ಬಹಳ ಬೇಗನೆ ಕೀಟ ರೋಗ ಬಾಧೆ ಕಂಡು ಬರ್ತಾಯಿತ್ತು.
ಈಗ ಅದರ ಒಂದು ಪ್ರಮಾಣ ಸಾಕಷ್ಟು ಕಡಿಮೆ ಆಗಿದೆ. ಆದರೂ ಕೂಡ ಅಲ್ಲಲ್ಲಿ ಭಾಳ ಕಡಿಮೆ, ಸುಮಾರು ಒಂದು 100 ಎಕರೆಗಿಂತ ಕಡಿಮೆ ಅಂತಲೇ ಹೇಳ್ಬೋದು. ಅದು ಅಲ್ಲಲ್ಲಿ ಬೆಳೀತಾ ಇದ್ದಾರೆ, ಬಟ್ ಬಹುತೇಕ ನಿಂತಿದೆ ಸರ್. ಬಟ್ ಇದು ಬೆಳೆದೇ ಇರತಕ್ಕಂಥದ್ದು ಒಳ್ಳೆಯದು. ಸಾವಯವ ಕೃಷಿಗೆ ಸೂಕ್ತವಾದಂತಹ ಸ್ಥಳೀಯ ತಳಿಗಳು ಕೂಡ ಹತ್ತಿಯಲ್ಲಿದೆಯಾ? ಯಾಕೆಂದರೆ ಭಾಳಷ್ಟು ಜನ DCH 32 ಬಳಸ್ತಾರೆ. ಈಗ ಅದೇ ಸ್ಥಳೀಯ ತಳಿ ಆಗ್ಬಿಟ್ಟಿದೆ. ಅದರ ಮುಂಚೆ ಜೈದರ್ ಅಂತ ಒಂದು ಹತ್ತಿ ಬೆಳೀತಾ ಇದ್ರು, ಮರ ಹತ್ತಿನೂ ಕೂಡ ಬಳಕೆಯಲ್ಲಿತ್ತು. ಆ ಬಗ್ಗೆ ಏನಾದರೂ ವಿಶೇಷವಾದ ಪ್ರಯತ್ನಗಳು? ಸರ್, ನಮ್ಮ ಭಾಗಕ್ಕೆ ಚಾಮರಾಜನಗರ ಮತ್ತು ಮೈಸೂರು ಭಾಗಕ್ಕೆ ಈ ಜೈದರ್ ಹತ್ತಿ ಸೂಕ್ತವಲ್ಲ. ಇದೇನಿದ್ರು ಕೂಡ ಹಿಂಗಾರಿನಲ್ಲಿ ನಮ್ಮ ಚಿತ್ರದುರ್ಗ ಭಾಗ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೀತಕ್ಕಂಥ ಒಂದು ತಳಿ. ಅದು ಭಾಳ ಕಡಿಮೆ ಇಳುವರಿ ಕೊಡ್ತಕ್ಕಂಥ ತಳಿ. ಸೊ ಹಾಗಾಗಿ ಈ ಸಾಕಷ್ಟು ತಳಿಗಳಿದ್ದಾವೆ. DCH 32 ಹೊರತಾಗಿ ಕೂಡ ಸಾಕಷ್ಟು ತಳಿಗಳು ಬೇರೆ ಬೇರೆ ಭಾಗದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದಿದ್ದಾವೆ. ಅದನ್ನು ಕೂಡ ನಮ್ಮ ಭಾಗದಲ್ಲಿ ಪ್ರಯೋಗ ಆಗದೇ ಇರೋ ಕಾರಣ ಈ ಭಾಗದಲ್ಲಿ ಬೆಳಿಬೋದಾ ಇಲ್ವಾ ಅಂತಕ್ಕಂಥದ್ದು ಇನ್ನೂ ನಾವು ಕೂಡ ಪ್ರಯೋಗ ಮಾಡಿಲ್ಲ. ಸೊ ಸದ್ಯದ ಮಟ್ಟಿಗೆ DCH 32 ಅನ್ನು ನಾವು ಈ ಒಂದು ಇದಕ್ಕೆ ಉಪಯೋಗಿಸ್ಬೋದು. ಸಾವಯವಕ್ಕೂ ಬಳಸ್ಬೋದು, ಖಂಡಿತ ಬಳಸ್ಬೋದು. ಯಾಕಂದರೆ ಅದರಲ್ಲಿ ಪ್ರಮುಖವಾಗಿ ಸಾವಯವ ಅಂತ ಹೇಳಿದ್ರೆ ಈಗ BTಯನ್ನು ನಾವು ಬಳಸಂಗಿಲ್ಲ. ಅದು ಇನ್ನೊಂದು ಅಂಶವನ್ನು ಸೇರಿಸಿರೋದ್ರಿಂದ, ಅದು ಕೆಮಿಕಲ್ ಅಂತಕ್ಕಂಥ ಭಾವನೆ ರೈತರಲ್ಲಿ ಇರೋದರಿಂದ ಆ BT ಹತ್ತಿಯನ್ನು ಹೊರತಾಗಿ ಇತರೆ ಯಾವುದು ದೇಸಿ ತಳಿಗಳಿದ್ದಾವೆ ಅದನ್ನು ನಾವು ಸಾವಯವ ಕೃಷಿಯಲ್ಲಿ ಬಳಸ್ಬೋದು ಸರ್. ಅದರ ಜೊತೆಗೆ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ ಅಂತ ಬಂದಿದೆ ಹತ್ತಿಯಲ್ಲಿ. ಅಧಿಕ ಸಾಂದ್ರತೆಯಲ್ಲಿ ಹತ್ತಿಯನ್ನು ಬೇಸಾಯ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಈಗ ಹೇಗೆ ಮುಸ್ಕಿನ ಜೋಳ ಬೆಳಿತೀವಿ ಅಥವಾ ಸೂರ್ಯಕಾಂತಿ ಏನು ಬೆಳಿತೀವಿ, ಸಾಲಿಂದ ಸಾಲಿಗೆ ಭಾಳ ಅಂತರ ಕಡಿಮೆ ಇರ್ತದೆ ಮತ್ತು ಗಿಡದಿಂದ ಗಿಡಕ್ಕೂ ಕೂಡ ಅಂತರ ಕಡಿಮೆ ಇರ್ತದೆ. ಈ ವಿಧಾನದಲ್ಲಿ ಹತ್ತಿಯನ್ನು ಬೆಳೀತಕ್ಕಂಥ ಒಂದು ವಾಡಿಕೆ ಜಾಸ್ತಿಯಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಮುಖವಾಗಿ ರಾಯಚೂರು ಮತ್ತು ತೆಲಂಗಾಣ ಭಾಗದಲ್ಲಿ ಜಾಸ್ತಿಯಾಗಿದೆ. ಇದರಿಂದ ಅನುಕೂಲ ಏನಂತ ಹೇಳಿದ್ರೆ ಒಂದೇ ಸಮನಾಗಿ ಹತ್ತಿ ಹೊಡಿತದೆ ಮತ್ತು ಇಳುವರಿನೂ ಕೂಡ ಯಥೇಚ್ಛವಾಗಿ ಕಂಡುಬರ್ತದೆ. ಈಗ ನಾವು ಹೇಳಿದೆ ಆಳುಗಳು ಬೇಕು, ಒಂದು ಪ್ರತಿ ಸತ್ತಿನೂ ಹತ್ತಿನ ಬಿಡಿಸ್ಲಿಕ್ಕೆ 4 ಬಾರಿ ಬಿಡಿಸ್ಲಿಕ್ಕೂ ಕೂಡ ಆಳುಗಳು ಬೇಕಾಗ್ತದೆ. ಇದು ಆ ರೀತಿ ಅಲ್ಲ. 2 ಸತಿಗೆ ಎಲ್ಲ ಹತ್ತಿ ಸಂಪೂರ್ಣವಾಗಿ ಹೊಡೆಯೋದ್ರಿಂದ ನಮಗೆ ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಆ ವಿಧಾನ ಸಾಕಷ್ಟು ಚಾಲ್ತಿಯಲ್ಲಿದೆ ಸರ್. ನಮ್ಮಲ್ಲೂ ಅನುಸರಿಸ್ಬೋದೇ? ಖಂಡಿತ ಮಾಡಬಹುದು ಸರ್. ಆದರೆ ಒಂದು ನಮ್ಮಲ್ಲಿ ಕೊರತೆ ಏನಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಅದು ಅತಿ ಎತ್ತನೆ ಉದ್ದ ಎಳೆ ಉಳ್ತಕ್ಕಂಥ ತಳಿಯನ್ನು ಬಳಸ್ತಾ ಇದ್ದೀವಿ. ಅದು ಸ್ವಲ್ಪ ಎಳೆ ಕಡಿಮೆ ಇರ್ತಕ್ಕಂಥದ್ದು ತಳಿಗಳು. ಹಾಗಾಗಿ ರೈತರು ಆಸಕ್ತಿ ತೋರಿಸಿದ್ರೆ ಖಂಡಿತವಾಗಿ ಬೆಳೆಸ್ಬೋದು ಸರ್. ಅಂದರೆ ಗಿಡ್ಡ ಎಳೆಯನ್ನು ಹೊಂದಿರುವಂತಹ ತಳಿಗಳಲ್ಲಿ ಈ ನಿಬಿಡ ನಾಟಿ ಪದ್ಧತಿಯನ್ನು ಅನುಸರಿಸ್ಬೋದು. ನಮ್ಮಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ವಿಜಾತಿ ತಳಿಗಳನ್ನು ಜಾಸ್ತಿ ಬೆಳಿತೀವಿ. ಅವೆಲ್ಲ ಸ್ವಜಾತಿ ತಳಿಗಳು. ಹಾಗಾಗಿ ಅವು ಎಳೆ ಸ್ವಲ್ಪ ಕಡಿಮೆ ಇರ್ತದೆ. ನಮ್ಮ ರೈತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವೆಲ್ಲ RCH ಗುಂಪಿಗೆ ಸೇರ್ತಕ್ಕಂಥ ತಳಿಗಳು. ರೈತರು ಉದ್ದ ಇರ್ತಕ್ಕಂಥ ತಳಿಗಳನ್ನು DCH ಗುಂಪಿಗೆ ಸೇರಿಸಿದ್ದಾರೆ. ಕಡಿಮೆ ಎಳೆ ಉದ್ದ ಇರ್ತಕ್ಕಂಥವನ್ನ RCH ಗುಂಪಿಗೆ ಸೇರಿಸಿದ್ದಾರೆ. ಅವೆಲ್ಲ ಬಹುತೇಕ RCH ಗುಂಪಿಗೆ ಸೇರಿರ್ತಕ್ಕಂಥ ತಳಿಗಳು. ನಮ್ಮಲ್ಲಿ ಯಾಕೆ ಬೆಳೆಯಲ್ಲ? ಅದನ್ನ ಧಾರಣೆ ಇಲ್ಲ ಅಂತ ಇಲ್ಲ, ಆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲ ಅಂತ. ಈಗ ರೈತರು ಈಗ ಸಾಮಾನ್ಯವಾಗಿ ಮಿಡಲ್ ಮೆನ್ ಹೋದಾಗ ಸಾಮಾನ್ಯವಾಗಿ ಉದ್ದ ಇರ್ತಕ್ಕಂಥ ತಳಿಯನ್ನೇ ಪ್ರಿಫರ್ ಮಾಡ್ತಾರೆ. ಆಮೇಲೆ ಅದಕ್ಕಿಂತ ಇದು 1,500 ರಿಂದ 2,000 ರೂಪಾಯಿ ಕಡಿಮೆ ಇದೆ. ಹಾಗಾಗಿ ರೈತರು ಯಾರು ಕೂಡ ಆಸಕ್ತಿ ತೋರಿಸಲ್ಲ. ಬಟ್ ಈ ಥರ ತಾವು ಹೇಳಿದಾಗೆ ಸ್ವಲ್ಪ ಮಳೆ ಕೊರತೆ ಆಯಿತು, ಸ್ವಲ್ಪ ತಡವಾಗಿ ಬಿತ್ತನೆ ಮಾಡಬೇಕಾಗ್ತದೆ, ಅಥವಾ ಬೀಜದ ಕೊರತೆ ಆಯಿತು ಅಂತ ಸಂದರ್ಭಗಳಲ್ಲಿ ರೈತರು ಈ ಬೆಳೆಯನ್ನು ಕೂಡ ಬೆಳಿಬಹುದು. ಯಾಕಂದರೆ ಇದು ಸ್ವಲ್ಪ ಕಡಿಮೆ ಅವಧಿಯ ತಳಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಕೇಳುಗರೆ, ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಇದೇ ತಿಂಗಳ 12ನೇ ತಾರೀಕು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ MH ಮರಿಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ, ನಂತರ ಬಹುಮಾನ ವಿತರಣಾ ಸಮಾರಂಭ ನಡೆಯಲಿದೆ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು. ಸರಣಿಯ ಕೇಳುಗರು, ಆಸಕ್ತರು ಇದೇ ತಿಂಗಳ 12ನೇ ತಾರೀಖಿನಂದು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ MH ಮರಿಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿರುವ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಬಹುದು. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು, ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು.
ಡಾಕ್ಟ್ರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದಾ? ಸರ್, ನನ್ನ ಮೊಬೈಲ್ ಸಂಖ್ಯೆ 9980870502. ಇನ್ನೊಮ್ಮೆ ಹೇಳ್ತೀರಾ? 9980870502. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9980870502. ಒಳ್ಳೆಯದು ಡಾಕ್ಟರ್ ಶಶಿಕುಮಾರ್ ಅವರೇ, ಇದುವರೆಗೂ ಕೂಡ ಹತ್ತಿಯ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್.